ಲಡಾಖಿಗೆ ರಾಜ್ಯ ಸ್ಥಾನಮಾನಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಲಡಾಖ್ನಲ್ಲಿ ಭುಗಿಲೆದ್ದ ಪ್ರತಿಭಟನೆ, ಹಿಂಸಾಚಾರ. ಯುವಕರ ಗುಂಪೊಂದು ಲೇಹ್ ಬಿಜೆಪಿ ಕಚೇರಿಗೆ ಕಲ್ಲು ತೂರಾಟ. ಲಡಾಖ್ಗೆ ರಾಜ್ಯ ಸ್ಥಾನಮಾನ, ಪ್ರತಿಭಟನೆ, ಹಿಂಸಾಚಾರ ನಡೀತಾ ಇದೆ. ಲಡಾಖ್ನಲ್ಲಿ ಯುವಕರ ಗುಂಪೊಂದು ಲೇಹ್ ಬಿಜೆಪಿ ಕಚೇರಿಗೆ ಕಲ್ಲು ತೂರಾಡಿದ್ದಾರೆ. ಲಡಾಖ್ ನಗರದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಪೊಲೀಸ್ ವಾಹನ ಸುಟ್ಟು ಹಾಕಿದ ಪ್ರತಿಭಟನಾಕಾರರು. ಮೊದಲ ಬಾರಿಗೆ ರಾಜ್ಯತ್ವದ ಹೋರಾಟ ಹಿಂಸಾರೂಪಕ್ಕೆ ತಾಳಿದೆ. ಲೇಹ್ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಮಾತುಕತೆ ಅಕ್ಟೋಬರ್ 2ರಂದು 6ನೇ ತಾರೀಕು ಹೊಸ ಸುತ್ತಿನ ಮಾತುಕತೆ ನಡೆಸಲು ನಿರ್ಧಾರ. ರಾಜ್ಯ ಸ್ಥಾನಮಾನಕ್ಕೆ ಬೇಡಿಕೆ ಇಟ್ಟು ಲಡಾಖ್ ಬಂದ್ಗೆ ಕರೆ. ಒಂದು ಪ್ರತಿಭಟನೆ ಹಿಂಸಾರೂಪಕ್ಕೆ ತಾಳುತ್ತೆ ಅನ್ನುವುದಾದರೆ ಆ ರಾಜ್ಯ ಅಪಾಯವನ್ನು ಎದುರು ನೋಡ್ತಾ ಇದೆ ಅಂತ ಅರ್ಥ. ಲಡಾಖ್ನಲ್ಲಿ ಭುಗಿಲೆದ್ದ ಪ್ರತಿಭಟನೆ, ಇದನ್ನೊಂದು ಸ್ವತಂತ್ರ ರಾಜ್ಯ ಮಾಡಬೇಕು ಅಂತ ಹೇಳಿ ಲಡಾಖಿನ ಬಿಜೆಪಿ ಕಚೇರಿಗೆ ಅಲ್ಲಿನ ನಾಗರಿಕರು ಕಲ್ಲು ತೂರುತ್ತಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಲಡಾಖ್ನಲ್ಲಿ ಪ್ರತಿಭಟನೆಯೊಂದು ಹಿಂಸಾರೂಪಕ್ಕೆ ತಿರುಗಿದ ದೃಶ್ಯ. ಬಿಜೆಪಿ ಕಚೇರಿಗೆ ನಿರಂತರ ಕಲ್ಲು ತೂರಾಟ. ಲಡಾಖ್ ನಗರದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಅಶ್ರುವಾಯು ಪ್ರಯೋಗ ಕೂಡ ಆಗಿದೆ. ಪೊಲೀಸ್ ವಾಹನವನ್ನು ಸುಟ್ಟು ಹಾಕಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶದ ಕಿಚ್ಚನ್ನು ಹೊರಹಾಕಿದ್ದಾರೆ. ಮೊದಲ ಬಾರಿಗೆ ರಾಜ್ಯತ್ವದ ಹೋರಾಟ ಹಿಂಸಾರೂಪಕ್ಕೆ. ಲೇಹ್ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಮಾತುಕತೆ ಅಕ್ಟೋಬರ್ 6ರಂದು ಹೊಸ ಸುತ್ತಿನ ಮಾತುಕತೆ ನಡೆಸಲು ನಿರ್ಧಾರ. ಭುಗಿಲೆದ್ದ ಆಕ್ರೋಶದ ದೃಶ್ಯವನ್ನ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ ನೀವೀಗ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.